ಯಾ ದೇವಿ ಸರ್ವಭೂತೇಷು ವಿಷ್ಣುರೂಪೇಣ ಸಂಸ್ಕೃತಾಃ ನಮಸ್ತಸ್ತೈ ನಮಸ್ತಸ್ತೈ ಗ್ರಾಮದೇವತಾ ನಮೋ ನಮಃ. ಹಾವೇರಿ ಜಿಲ್ಲೆ ಸುಕ್ಷೇತ್ರ ರಾಣೆಬೆನ್ನೂರಿನ ಇತಿಹಾಸ ಪ್ರಸಿದ್ಧವಾದಂತಹ ಶಕ್ತಿಮಾತೆ ಈ ಗ್ರಾಮದೇವತೆ ಮಹಾಚೌಡೇಶ್ವರಿ ಅಮ್ಮನವರು. ಈ ಮಹಾತಾಯಿಯು ಹಳ್ಳದಲ್ಲಿ ನೆಲೆಗೊಂಡಿದ್ದರಿಂದ, ಅಂದರೆ ಪೂರ್ವದಲ್ಲಿ ಇಲ್ಲೇನೀಗ ಅಮ್ಮನವರ ಗರ್ಭಗುಡಿ ಇರ್ತಕ್ಕಂಥ ಜಾಗದಲ್ಲಿ ಹಳ್ಳದ ನೀರು ಹರಿತಾ ಇತ್ತು. ಆ ಜಾಗದಲ್ಲೇ ತ್ರಿಶಕ್ತಿ ರೂಪವಾಗಿ ಬ್ರಾಹ್ಮಿ ವೈಷ್ಣವಿ ಕೌಮಾರಿ, ಅಂದರೆ ಸರಸ್ವತಿ ಲಕ್ಷ್ಮಿ ದುರ್ಗೆಯ ಅವತಾರವಾಗಿ 3 ಶಕ್ತಿಯ ರೂಪದಲ್ಲಿ ಆ ಮಹಾತಾಯಿಯಲ್ಲಿ ನೆಲೆಗೊಂಡಿದ್ದಾಳೆ. ಮತ್ತು ವಿಶೇಷವಾಗಿ ಇಲ್ಲಿನ ವಿಶೇಷತೆ ಅತಿ ಮುಖ್ಯವೇನೆಂದರೆ, ಇಲ್ಲಿ ಸುತ್ತಮುತ್ತಲು ಎಲ್ಲೇ 5-6 ಕಿಲೋಮೀಟರ್ ಸರೌಂಡಿಂಗು 1 ಅಡಿ 2 ಅಡಿ ನೆಲ ಆಗಿದ್ರೂ ಕೂಡ ಈಗೂ ಕೂಡ ನೀರು ಬರುವುದೇ ಒಂದು ವಿಶೇಷ. ಅದರ ಪ್ರತ್ಯೇಕವಾಗಿ ಈ ಮಹಾತಾಯಿಗೆ ಗಂಗಾಜಲ ಚೌಡೇಶ್ವರಿ ಅಮ್ಮನವರಂತ ಕರೀತಾ ಇದ್ದಾರೆ. ಈ ಮಹಾಶಕ್ತಿ ಮಾತೆಯ ಭಕ್ತರು ಗೋವಾ, ಆಂಧ್ರ, ತಮಿಳುನಾಡು, ಕರ್ನಾಟಕ ರಾಜ್ಯಾದ್ಯಂತ ಈ ಮಹಾತಾಯಿಯನ್ನು ಆರಾಧಿಸಿ ಪೂಜಿಸ್ತಾ ಇದ್ದಾರೆ. ವಿಶೇಷವಾಗಿ ಪುಷ್ಯ ಮಾಸದ ಬನದ ಹುಣ್ಣಿಮೆಯಂದು ಈ ಮಹಾತಾಯಿಯ ಜಾತ್ರಾ ಮಹೋತ್ಸವ 5 ದಿನಗಳ ಪರ್ಯಂತ ಬಹು ವಿಜೃಂಭಣೆಯಿಂದ ಜರುಗ್ತಾ ಇದೆ. ಈ ವಿಶೇಷತೆ ಅಂದರೆ, ಈ ಮಹಾತಾಯಿಗೆ ಇನ್ನೊಂದು ವಿಶೇಷ ಅಂದರೆ, ಏನೇ ಒಂದು ಸಮಸ್ಯೆಗಳಿರಲಿ, ಸಂತಾನ ಭಾಗ್ಯ, ವಿವಾಹ ಆಗದೇ ಇರುವುದು, ಅಥವಾ ಗಾಳಿ ಶಕ, ಏನಾದರೂ ವಾಮಾಚಾರದ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಈ ಮಹಾಶಕ್ತಿಗೆ 5 ಹುಣ್ಣಿಮೆ 5 ಅಮಾವಾಸ್ಯೆಗಳ ಕಾಲ ದರ್ಶನ ಮಾಡಿದರೆ ಆ ಸಮಸ್ಯೆಗಳೆಲ್ಲ ದೂರ ಆಗ್ತದೆ. ಅದಾದ ನಂತರ ಈ ಮಹಾತಾಯಿಗೆ ವಿಶೇಷವಾಗಿ ಹೂವಿನ ಮಾಲೆಯ ಹರಿಕೆಯನ್ನು ಕೂಡ ಹೊತ್ಕೊತಾರೆ. ತಮ್ಮ ಸಮಸ್ಯೆಗಳು, ಗಂಡಾಂತರಗಳು ಏನೇ ಇದ್ದರೂ ಕೂಡ ಈ ಮಹಾತಾಯಿಗೆ ಹೂವಿನ ಮಾಲೆ ಅರ್ಪಣೆ ಮಾಡುವುದರಿಂದಲೇ ಮಾತ್ರ ಈ ಸಮಸ್ಯೆಗಳು ಬಗೆಹರಿಯುವುದು. ಅದು ಒಂದು ಬಹಳ ವಿಶೇಷವಾಗಿದೆ. ಹೆಚ್ಚು ಕಮ್ಮಿ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಕೂಡ ಈ ಮಹಾತಾಯಿಗೆ ಹಾಕಿದಷ್ಟು ಹೂವಿನ ಹಾರಗಳು ಬೇರೆ ದೇವರಿಗೆ ಬರುವುದಿಲ್ಲ ಅಂತ ಈ ಹಿಂದೆ ಪತ್ರಿಕಾ ಮಾಧ್ಯಮದವರು ಅದ್ರ ಬಗ್ಗೆ ಎನ್ಕ್ವೈರಿ ಅಥವಾ ಸರ್ವೆ ಮಾಡಿ ಕೂಡ ಅವರೇ ಹೇಳಿದ್ದಾರೆ. ಟ್ರಕ್ ಗಟ್ಟಲೆ ಹೂವಿನ ಹಾರಗಳು ಈ ಮಹಾತಾಯಿಗೆ ಬೀಳುವುದೇ ಒಂದು ವಿಶೇಷ. ಹೂವಿನ ಚೌಡೇಶ್ವರಿ ಅಂತಲೂ ಕರೀತಾರೆ. ವಿಶೇಷವಾಗಿ ಗಂಗಾಜಲ ಮಹಾಚೌಡೇಶ್ವರಿ ಈ ತ್ರಿಶಕ್ತಿ ಸಂಗಮಳಾದಂಥ ಆ ಮಹಾ ಜಗಜ್ಜನನಿಯು ಸರ್ವ ಸದ್ಭಕ್ತರಿಗೂ ಸನ್ಮಂಗಲ ಆಯುರ ಆರೋಗ್ಯ ಐಶ್ವರ್ಯಾಭಿವೃದ್ಧಿಗಳನ್ನು ಕರುಣಿಸಿ ಪ್ರಾರ್ಥಿಸಲೆಂದು ಈ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಸೋಮಶೇಖರ ಸ್ವಾಮಿಗಳು ಹಾರೈಸ್ತಾ ಇದ್ದೇವೆ. ಸರ್ವ ಸದ್ಭಕ್ತರಲ್ಲಿ ವಿನಂತಿ ಏನೆಂದರೆ, ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ಸುಕ್ಷೇತ್ರದ ಇತಿಹಾಸ ಪ್ರಸಿದ್ಧ ಗ್ರಾಮದೇವತೆಯಾದ ಚೌಡೇಶ್ವರಿ ಅಮ್ಮನವರ ಜಾತ್ರಾ ಮಹೋತ್ಸವವು ಇದೇ ಪುಷ್ಯ ಮಾಸದ ದಿನಾಂಕ, ಅಂದರೆ ಜನವರಿ 22/1/2024 ಸೋಮವಾರದಿಂದ 27/1/2024 ಶನಿವಾರದ ತನಕ ಬಹು ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ಜರುಗ್ತಾ ಇದೆ. ಈ ಜಾತ್ರೆಯಲ್ಲಿ ಸುತ್ತಮುತ್ತಲಿನ ಮತ್ತು ಆಂಧ್ರ, ತಮಿಳುನಾಡು, ಗೋವಾ, ಕರ್ನಾಟಕದ ವಿವಿಧ ಭಾಗಗಳಿಂದ ಈ ಜಾತ್ರೆಗೆ ಭಕ್ತರು ಆಗಮಿಸಿ ಆ ಮಹಾತಾಯಿಯ ದರ್ಶನಾಶೀರ್ವಾದವನ್ನು ಪಡೆದುಕೊಳ್ತಾರೆ. ನೀವು ಸರ್ವರು ಸದ್ಭಕ್ತರು ಈ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ಆ ಮಹಾತಾಯಿಯ ದರ್ಶನ ಆಶೀರ್ವಾದವನ್ನು ಪಡೆಯಬೇಕಾಗಿ ವಿನಂತಿಸುತ್ತೇವೆ.